ಸರ್ ಈ ಗಾಡಿ ನೋಡಿ ಜೆನ್ ಸ್ಟೀಲಿಯೋ ಇದು ಏನ್ ಹೇಳಿ ಜೆನ್ ಸ್ಟೀಲಿಯೋ ಫ್ರೀ ಕೊಡ್ತಾ ಇದೀನಿ ನೀರ್ ಬಾಟಲ್ ತಗೊಂಡೋಗ್ ಹೋದ್ರೆ 10 ರೂಪಾಯಿ ಕೊಡ್ಬೇಕು ನಾನು ಕಾರ್ ಫ್ರೀ ಕೊಡ್ತಾ ಇದೀನಿ ಭಾರತ್ ಕಾರ್ಸ್ಗೆ ಬನ್ನಿ ಸ್ವಲ್ಪ ಒಂದ್ ಕಂಡೀಷನ್ ಅಪ್ಲೈ ಇದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ 90,000 ಕೊಡ್ತೀನಿ ಬನ್ನಿ 90,000ಕ್ಕೆ ನಿಮ್ಗೆ 2012 ಸಿಂಗಲ್ ಓನರ್ ಮುಂದೆ ಬನ್ನಿ ಮಾತಾಡಿ ಓನ್ಲಿ 80,000 ಗೆ ಅಸೆಂಟ್ ಕೊಡ್ತೀನಿ ಹೋಗಿ 80,000ಕ್ಕೆ ಖಂಡಿತ ಫೈನಲ್ ಪ್ರೈಸ್ ಇದು FC ಲ್ಯಾಬ್ಸ್ ಇದೆ ಫ್ರೆಶ್ FC ಮಾಡ್ಕೊಡ್ತೀನಿ 1,10,000 ಕೊಡಿ ಫ್ರೆಶ್ FC ಮಾಡ್ಕೊಡ್ತೀನಿ 1,60,000 ಗೆ ಕೊಡ್ತೀನಿ ಇದು 1,60,000ಕ್ಕೆ ಕೇಳಲ್ಲ ಎಷ್ಟು ಹೊಡಿದೆ ಅಂತ ಎಷ್ಟು ಹೊಡಿದೆ ಸರ್ 48,000 ಹೊಡಿದೆ ಸರ್ ಎಷ್ಟು ಹೇಳಿ 48,000 ಸರ್ 3,10,000 ಹೇಳ್ತಾ ಇದೀನಿ ನೆಗೋಷಿಯೇಟ್ ಮಾಡ್ಕೊಳೋಣ ಬನ್ನಿ ನಿಮ್ ಕಡೆಯಿಂದ ಬರ್ಲಿ 5,000 10,000 ಬೇಡ 15,000 ಡಿಸ್ಕೌಂಟ್ ಮಾಡ್ತೀನಿ ಸರ್ ನೋಡಿ ನಿಮ್ ಕಡೆಯಿಂದ ಬಂದ್ರೆ ಒಂದ್ 5,000 ಕಮ್ಮಿ ಮಾಡ್ಕೊಡ್ತೀನಿ 1,55,000 ಕೊಡ್ತೀನಿ ಬನ್ನಿ ಸರ್ 6,60,000 ಕೊಡ್ತೀನಿ 6,60,000ಗೆ ಇನೋವಾ ಸಿಕ್ತಿರೋ 7 ಸೀಟರ್ಸ್ ಕೊಡ್ತೀನಿ ವಿ ವರ್ಷನ್ ಇಂಟರ್ ಕೂಲರ್ ಫುಲ್ ಬಜಾರ್ ನಲ್ಲಿ ನೋಡ್ಕೊಂಡ್ ಬನ್ನಿ ಇಂಟರ್ ಕೂಲರ್ ಆ ರೈಡ್ ಗೆ ಕೊಟ್ರೆ ಯಾರಾದ್ರೂ 1,60,000ಕ್ಕೆ ವಿತ್ LPG ಪೆಟ್ರೋಲ್ ವ್ಯಾಗನರ್ VXI ವೇರಿಯಂಟ್ ನಿಮ್ಗೆ ಸಿಕ್ತಿರೋದು 1,85,000 ಕೊಡ್ತೀನಿ 1,85,000ಗೆ ಸ್ವಿಫ್ಟ್ 2006 ಮಾಡಲ್ ನಿಮ್ಗೆ ಫುಲ್ಲಿ ಟಾಪ್ ಎಂಡ್ ಮಾಡಲ್ ZXi ವೇರಿಯಂಟ್ ನಿಮ್ಗೆ ಸಿಕ್ತಿರೋದು ಏನ್ ಹೇಳಿ 24 ಮೈಲೇಜ್ ಬಂದಿಲ್ಲ ಅಂದ್ರೆ ಗಾಡಿ ಫ್ರೀ 24 ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಓನ್ಲಿ ಎಷ್ಟಿಗೆ ಕೇಳಲ್ಲ ಎಷ್ಟು 95,000 ಗೆ ಕೊಡ್ತೀನಿ ಬನ್ನಿ ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ನಿಲ್ಸಿದ್ರೆ ಪೆಟ್ರೋಲ್ ಕೇಳ್ತಾರೆ ಪೆಟ್ರೋಲ್ ನಿಲ್ಸಿದ್ರೆ ಡೀಸೆಲ್ ಕೇಳ್ತಾರೆ ಅದಕ್ಕೆ ನಾವೇನ್ ಮಾಡಿದ್ವಿ ಪೆಟ್ರೋಲ್ ನಿಲ್ಸಿದೀವಿ ಡೀಸೆಲ್ ನಿಲ್ಸಿದ್ವಿ ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ ಮತ್ತೊಂದ್ ಸರ್ತಿ ಭಾರತ್ ಕಾರ್ಸಿಗೆ ಬಂದಿದ್ದೀನಿ ಈ ಸರ್ತಿ ನೋಡ್ಬೋದು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀನಿ ಕಾರ್ ತಗೊಂಡ್ರೆ ಕಾರ್ ಫ್ರೀ ಅಂತ ಹೇಳ್ಬೋದು ಅಂಡ್ ಹೋಗು ಹೊರಗಡೆ ನೋಡ್ತೀರಾ ಒಂದು ಏನಾದ್ರು ಐಟಮ್ ತಗೋತೀರಾ ಫ್ರಿಜ್ ಕೊಡ್ತಾರೆ ಟಿವಿ ಕೊಡ್ತಾರೆ ಮೊಬೈಲ್ ಕೊಡ್ತಾರೆ ಫ್ರೀ ಇವ್ರು ಕಾರ್ ಜೊತೆಗೆ ಕಾರೇ ಕೊಡ್ತಿದ್ದಾರೆ ಯಾವ ತರ ಅಂತ ಕೇಳೋಣ ಫಸ್ಟ್ ಆಫ್ ಆಲ್ ಸರ್ ನ ವೆಲ್ಕಮ್ ಮಾಡೋಣ ಸರ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸರ್ ಹಬ್ಬಕ್ಕೆ ಒಂದ್ ಕಾರ್ ತಗೊಂಡ್ರೆ ಒಂದ್ ಕಾರ್ ಫ್ರೀ ಅಂತ ಹೇಳ್ತಿದ್ದಾರೆ ಸರ್ ಬಟ್ ಕಂಡೀಷನ್ ಅಪ್ಲೈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಕಂಡೀಷನ್ ಅಂತ ಸರ್ ಅಂಡ್ ಪ್ರೈಸಿಂಗ್ ಅಲ್ಲಿ ಹೋಗೋದ್ರೆ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ನಮ್ಮ ಹತ್ರ ಬಂದು ನಿಮ್ಗೆ 70,000 ಇಂದ 8 lakh ವರೆಗೂ ಗಾಡಿ ಇದೆ ಸರ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ಸರ್ ಓನ್ಲಿ ಸಿಬಿಲ್ ಸ್ಕೋರ್ ಸ್ವಂತ ಮನೆ ಇದ್ರೆ ಸಾಕು ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ 2012 ಮೇಲೆ ಲೋನ್ ಆಗುತ್ತಾ ಸರ್ ಹೆಂಗೆ ಸರ್ 2011 ಮೇಲೆ ಮಾಡ್ಕೊಡ್ತೀನಿ 2011 ಮೇಲೆ ಲೋನ್ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ರೆ ಒಂದು 50,000 ಡೌನ್ ಪೇಮೆಂಟ್ ತಗೊಂಡ್ರೆ ಆಗುತ್ತೆ ಸರ್ ಆಯ್ತು ಸರ್ ಮಾಡ್ಕೊಡೋಣ ಸಿಬಿಲ್ ಚೆನ್ನಾಗಿದೆ ಸ್ವಂತ ಮನೆ ಇದ್ರೆ ಸಾಕು 50,000 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಭಾರತ್ ಕಾರ್ಸ್ ಸರ್ ಆಲ್ಮೋಸ್ಟ್ ಒಂದು 6 to 7 ಮಂತ್ ಆಯ್ತು ಫೇಮಸ್ ಬೇಗ ಆಗಿದ್ದೀರಾ ಅಂತ ಹೇಳ್ಬೋದು ಹೌದು ಅಂಡ್ ಆತರ ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದೀರಾ ಹಳೆ ಪ್ರೈಸಿಂಗ್ ನೋಡಿದ್ರೆ ಈ ವೆರೈಟಿ ಆಫ್ ಪ್ರೈಸಿಂಗ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಸರ್ ಸರ್ ಹಳೇದ್ ನೋಡಿದ್ರೆ ವೆರೈಟಿ ನಮ್ಮ ಹತ್ರ ಬಂದೇ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದು ಹೇಳಲ್ಲ ನಾವು ನಿಮ್ಗೆ ಕ್ವಾಲಿಟಿ ಮೇನು ಕ್ವಾಂಟಿಟಿನೂ ಇದೆ ಕ್ವಾಲಿಟಿನೂ ಇದೆ ಇಲ್ಲಿ ನಿಮ್ಗೆ ಪ್ರೈಸ್ ನಲ್ಲಿನೂ ಇದೆ ಹೈ ಪ್ರೈಸ್ ನಲ್ಲಿನೂ ಇದೆ ಲೋ ಪ್ರೈಸ್ ನಲ್ಲಿನೂ ಇದೆ ನಿಮ್ಗೆ ಎಲ್ಲಾ ಗಾಡಿ ವೆಹಿಕಲ್ ಇದೆ ಬಂದ್ರೆ ಖಾಲಿ ಹೋಗಲ್ಲ ಆತರ ಗಾಡಿ ತಗೊಂಡೇ ಹೋಗ್ತೀರಾ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ಓವರ್ ಆಲ್ ಸರ್ ಓವರ್ ನಿಮ್ಗೆ 45 to 50 ಗಾಡಿ ಸಿಗುತ್ತೆ ಸರ್ ಓಕೆ ಅದೇ ಪ್ರೈಸಿಂಗ್ ಅಲ್ಲಿ ಒಂದು 70,000 ರಿಂದ 80,000 ಹಿಡ್ಕೊಂಡು 8 ಲಕ್ಷದವರೆಗೆ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು ಭಾರತ್ ಕಾರ್ ಎಕ್ಸಾಕ್ಟ್ ಅಡ್ರೆಸ್ ಹೋಗೋದಾದ್ರೆ ನಾಗರಬಾವಿಯಲ್ಲಿ ಬರುತ್ತೆ ಅಂತ ಹೇಳ್ಬೋದು ಎಕ್ಸಾಕ್ಟ್ ಎಲ್ಲಿ ಬಂದ್ರೆ ಬರಬೇಕು ಸರ್ ಈ ಕಡೆಯಿಂದ ಬಂದ್ರೆ ನಾಂಡಲ್ಲಿ ಸಿಗ್ನಲ್ ಇಂದ ರಾಜ್ಕುಮಾರ್ ಸಮಾಧಿ ರೋಡ್ ಹೋಗ್ತಿರಲ್ಲ ಆ ರೋಡ್ ನಲ್ಲಿ ಸರ್ವಿಸ್ ರೋಡ್ ನಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ ಭಾರತ್ ಕಾರ್ ಅಂತ ಕಾಣುತ್ತೆ ಅದರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಬರೀ ಗೂಗಲ್ ನಲ್ಲಿ ಭಾರತ್ ಕಾರ್ಸ್ ನಾಗರಬಾವಿ ಅಂದ್ರೆ ಹೊಡೆದ್ರೆ ಲೊಕೇಶನ್ ಸಮೇತ ಬಂದ್ಬಿಡುತ್ತೆ ಸರ್ ಓಕೆ ಅಂಡ್ ಅದು ಕನ್ಫ್ಯೂಸ್ ಆದ್ರೆ ನಿಮ್ಗೆ ಕೆಳಗಡೆ ನಂಬರ್ ಇರುತ್ತೆ ಲೊಕೇಶನ್ ಹಾಕಿರ್ತೀನಿ ಕ್ಲಿಕ್ ಮಾಡಿದ್ರೆ ಸಾಕು ಇವ್ರು ಗೈಡ್ ಮಾಡ್ತಾರೆ ಅಂತ ಹೇಳ್ಬೋದು ನಿಮ್ಗೆ ಫುಲ್ ಕ್ಯಾಶ್ ಅಲ್ಲಿ ಕಾರ್ ಬೇಕು ಅಂತಂದ್ರೂ ಕೂಡ ಅಮೌಂಟ್ ಇದೆ ಅಂಡ್ ಲೋನ್ ಅಲ್ಲಿ ದೊಡ್ಡ ಗಾಡಿಗಳು ಬೇಕು ಅಂತಂದ್ರೂ ಅದಕ್ಕೂ ಆಪ್ಷನ್ ಇದೆ ಅಂತ ಹೇಳ್ಬೋದು ಇನ್ಯಾಕೆ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಖಂಡಿತ ಬನ್ನಿ ಫಸ್ಟ್ ಗಾಡಿ ಹೋಗೋದಾದ್ರೆ ಮಾರುತಿಯಲ್ಲಿ A-Star ಇದೆ ಅಂಡ್ ಸರ್ವಿಸ್ ಕಾಸ್ಟ್ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸಿಂಗ್ ಅಲ್ಲೂ ಏನ್ ಕೊಡ್ತಿದಾರೆ ಕೇಳೋಣ ಸರ್ ಫಸ್ಟ್ ಗಾಡಿ ಯಾವ ಮಾಡಲು ಸರ್ A-Star VXi 2009 ಮಾಡೆಲ್ 3rd ಓನರ್ ಆಗಿದೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ 2,50,000 ಹೇಳ್ತಾ ಇದೀನಿ ನಿಮ್ ಕಡೆ ಬಂದ್ರೆ 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ 2,40,000ಕ್ಕೆ VXi A-Star ಕೊಡ್ತಿದ್ದೀರಾ ಓಡಿರೋದು ಅಂದಾಜು 179,000 ನೋಡಿದೆ 79,000 VXi ಆಗಿರುತ್ತೆ ನಿಮ್ಗೆ VXL ಫೀಚರ್ಸ್ ಏನು ಬರುತ್ತೆ ಎಲ್ಲ ಇರುತ್ತೆ ಅಂತ ಹೇಳ್ಬೋದು ಟೈರ್ ಕಂಡೀಷನ್ ಚೆನ್ನಾಗಿದೆ 2,40,000 ಅಂತ ಹೇಳ್ತಿದ್ದಾರೆ ಬಂದ್ರೆ ನೆಗೋಷಿಯೇಟ್ ಆಗುತ್ತಾ ಖಂಡಿತ ಮಾಡ್ಕೊಡೋಣ ಸರ್ ಮಾಡ್ಕೊಡ್ತೀರಾ ಖಂಡಿತ ಹಾಗೆ ನೋಡ್ಬೋದು ಇನ್ನೊಂದು ಗಾಡಿ 2 ಗೆಟ್ಸ್ ಇರೋದು ಬ್ಲಾಕ್ ಕಲರ್ ಗೆಟ್ಸ್ ಹೋಗೋಣ ಸರ್ ಬ್ಲಾಕ್ ಕಲರ್ ಗೆಟ್ಸು ಪೆಟ್ರೋಲ್ ಗಾಡಿ 2008 ಸೆಕೆಂಡ್ ಓನರ್ ಆಗಿದೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಬ್ರ್ಯಾಂಡ್ ನ್ಯೂ 4 ಟೈರ್ ಇದಾವೆ 175 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ 1,75,000 ನೆಗೋಷಿಯೇಟ್ ಆಗುತ್ತೆ ಅಂಡ್ ಮಾರ್ಕೆಟ್ ಅಲ್ಲಿ ಪ್ರೈಸಿಂಗ್ ಅಂದ್ರೆ ಹೋಗೋದಾದ್ರೆ ಚೆಕ್ ಮಾಡ್ಕೊಂಡು ಬರ್ಲಿ ಅಂತೀರಾ ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ ಸರ್ 1,75,000 1,70,000 ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ 1,70,000ಗೆ ಬ್ಲಾಕ್ ಕಲರ್ ಗೆಟ್ಸ್ ನಿಮ್ಗೆ ಸಿಕ್ತಿರೋದು ಓಡಿರೋದು ಸರ್ ಅಂದಾಜು 184 ಓಡಿದೆ ಸರ್ 84,000 ಓಡಿದೆ ಇದು ಬೇಡ ಅಂತಂದ್ರೆ ಇನ್ನೊಂದು ವೈಟ್ ಕಲರ್ ಅಲ್ಲಿ 0005 ಫ್ಯಾನ್ಸಿ ನಂಬರ್ ಆಗಿರುತ್ತೆ ಇದು ಯಾವ ಮಾಡಲು ಸರ್
ಸರ್ ಇದು 2008 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಇದು 22 ಮೈಲೇಜ್ ಬರುತ್ತೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದಾವೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಒಳಗಡೆ ಇಂಟೀರಿಯಲ್ ನೋಡಿ ಲೆದರ್ ಕುಷನ್ ಇಂಟೀರಿಯಲ್ ಎಲ್ಲ ಇದೆ 2,10,000 ಹೇಳ್ತಾ ಇದೀನಿ ಮುಂದೆ ಬನ್ನಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ 2,10,000 ಅಂತ ಹೇಳ್ತಿದ್ರೆ ನನ್ನ ಕಡೆಯಿಂದ ಬಂದ್ರೆ ಒಂದು ಬಂಪರ್ ಆಫರ್ 2 ಲಕ್ಷಕ್ಕೆ ಆಗ್ಬೋದಾ ಇನ್ನ 10,000 ಕಮ್ಮಿ ಮಾಡ್ಕೊಡ್ತೀನಿ 1,90,000ಕ್ಕೆ ಇನ್ನ ಕಮ್ಮಿ ಮಾಡೋಣ ಬನ್ನಿ ನಿಮ್ ಕಡೆಯಿಂದ ಬಂದ್ರೆ ಇನ್ನ 5,000 ಬಿಟ್ಟು ಕೊಡ್ತೀನಿ 1,85,000ಕ್ಕೆ 1,80,000ಕ್ಕೆ ಇಲ್ಲ ಸರ್ 1 ಲಕ್ಷ ನಿಮ್ ಕೇಳ್ತಾ ಇದೀರಲ್ಲ ಅದೇ ರೇಟ್ಗೆ ಕೊಡ್ತೀನಿ ಬನ್ನಿ 1,85,000ಗೆ ನಿಮ್ಗೆ ಈ ಗಾಡಿ ಸಿಕ್ತಿರೋದು ಡೀಸೆಲ್ ವೇರಿಯಂಟ್ ಅದು ಗಾಡಿ ಸರ್ ಪ್ರೈಸ್ ಏನಂತ ಹೇಳಿದ್ರೆ 1,60,000ಗೆ ಕೊಡ್ತೀನಿ ಇದು 1,60,000ಕ್ಕೆ ಇದು ಬೇಡ ಇನ್ನೊಂದು ಸರ್ವಿಸ್ ಕಾಸ್ಟ್ ಅಲ್ಲಿ ತುಂಬಾ ಕಮ್ಮಿ ಇದರಲ್ಲಿ ಸ್ವಿಫ್ಟ್ ಯಾವ ವೇರಿಯಂಟ್ ZXi ಟಾಪ್ ಎಂಡ್ ಓಕೆ ಏರ್ ಬ್ಯಾಗ್ಸ್ ಮ್ಯಾಗ್ವಿಲ್ ABS ಬ್ರೇಕ್ 4 ಬ್ರ್ಯಾಂಡ್ ನ್ಯೂ ಟೈರ್ ಅಂಡ್ ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದ್ದಾರೆ ಸರ್ ಆಫ್ಟರ್ ಮಾರ್ಕೆಟ್ ಏನು ಇಲ್ಲ ಸರ್ ಸ್ಟಾಕ್ ನಲ್ಲಿ ಇದೆ ಗಾಡಿ ಓಕೆ ನೋಡ್ಬೋದು ಇಂಟೀರಿಯರ್ ನಿಮ್ಗೆ ಕಂಪನಿಯಿಂದ ಏನೇನು ಬಂದಿದೆ ಎಲ್ಲ ಬಂದಿದೆ ಅಂಡ್ ಓಡಿರೋದು ಅಂದಾಜು ಸರ್ 82 ಓಡಿದೆ ಸೆಕೆಂಡ್ ಓನರ್ ಆಗಿದೆ 2006 ಮಾಡೆಲ್ 2006 ಮಾಡಲು ಸೆಕೆಂಡ್ ಓನರ್ 82,000 ಅಂಡ್ ಪ್ರೈಸಿಂಗ್ ಹೋಗೋದಾರೆ 2006 ಮಾಡಲ್ಗೆ ಏನ್ ಕೊಟ್ ಮಾಡ್ತೀವಿ 2 ಲಕ್ಷ ಕೊಟ್ ಮಾಡ್ತಾ ಇದೀನಿ ಸರ್ ನಿಮ್ ಕಡೆ ಬನ್ನಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಒಂದು ಫೈನಲ್ ಪ್ರೈಸ್ 1,80,000 1,85,000 ಕೊಡ್ತೀನಿ 1,85,000ಗೆ 2006 ಮಾಡಲ್ ನಿಮ್ಗೆ ಫುಲ್ಲಿ ಟಾಪ್ ಎಂಡ್ ಮಾಡಲು ZXi ವೇರಿಯಂಟ್ ನಿಮ್ಗೆ ಸಿಕ್ತಿರೋದು Aveo LT ಟಾಪ್ ಎಂಡ್ ಇದು 2010 ಸಿಂಗಲ್ ಓನರ್ ಓನ್ಲಿ 52,000 ನೋಡಿದೆ ರೆಕಾರ್ಡೆಡ್ ಸಿಗುತ್ತಾ ರೆಕಾರ್ಡೆಡ್ ಕೊಡ್ತೀನಿ ಡಾಕ್ಟರ್ ವೆಹಿಕಲ್ ಸಿಂಗಲ್ ಏರ್ ಬ್ಯಾಗ್ ಓಕೆ ಮ್ಯಾಗ್ವಿಲ್ ABS ಬ್ರೇಕ್ ಫುಲ್ಲಿ ಲೋಡೆಡ್ ಗಾಡಿ ಇದು LT ಓಕೆ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ ಅಂಡ್ ಫುಲ್ಲಿ ರೆಕಾರ್ಡೆಡ್ ಅಂಡ್ 52,000 ವುಡನ್ ನಿಮ್ಗೆ ಇದು ಬರುತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ಗೆ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಅದು ಡೀಸೆಲ್ ವೇರಿಯಂಟ್ ಮೈಲೇಜ್ ಸರ್ ಅದಕ್ಕೆ ಸರ್ ಮೈಲೇಜ್ ಬಂದು ನಿಮ್ಗೆ 18 ಇಂದ 16 ಬರುತ್ತೆ ಸರ್ ಪ್ರೈಸಿಂಗ್ ಪ್ರೈಸ್ 1,60,000 ನೆಗೋಷಿಯೇಟ್ ಆಗುತ್ತೆ ಸರ್ 1,60,000 ಅಂತ ಹೇಳಿದ್ರಿ ಸರ್ ಬಂದ್ರೆ ಒಂದು ರೌಂಡ್ ಫಿಗರ್ ಮಾಡ್ತೀರಾ 1,50,000ಕ್ಕೆ ಸರ್ ನೋಡಿ ನಿಮ್ ಕಡೆಯಿಂದ ಬಂದ್ರೆ ಒಂದ್ 5,000 ಕಮ್ಮಿ ಮಾಡ್ಕೊಡ್ತೀನಿ 1,55,000 ಕೊಡ್ತೀನಿ ಬನ್ನಿ 1,55,000ಗೆ ಡೀಸೆಲ್ ಅಲ್ಲ ಪೆಟ್ರೋಲ್ ಆಗಿರುತ್ತೆ ಇದು ಸಾರಿ ಕನ್ಫ್ಯೂಷನ್ ಆಗಿದೆ ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್ 2010 ಸ್ವಿಫ್ಟ್ ಇದು VXi ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನಿಮ್ಗೆ ಇಂಟೀರಿಯರ್ ಎಲ್ಲ ನೋಡಿ ಚೆನ್ನಾಗಿದೆ 72,000 ನೋಡಿದೆ ಗಾಡಿ 72,000 ಏನಾದ್ರು ರೆಕಾರ್ಡ್ ಸಿಗುತ್ತಾ ಸರ್ ಇಲ್ಲ ಸರ್ ರೆಕಾರ್ಡೆಡ್ ಇಲ್ಲ 72,000 ನೋಡಿ ನೋಡಬಹುದು ಗಾಡಿ ಮಾತ್ರ ಇಂಟೀರಿಯರ್ ತೋರಿಸ್ತೀನಿ ನಿಮ್ಗೆ ಗಾಡಿ ತುಂಬಾ ಕಲೆಕ್ಷನ್ಸ್ ಇದೆ ಗಾಡಿ ಇಂಟೀರಿಯರ್ ತೋರಿಸೋದ್ರೆ ತುಂಬಾ ಅಂದ್ರೆ ತುಂಬಾ ಲೆಂತ್ ಆಗುತ್ತೆ ಯಾವ್ದು ಮೇನೇನ್ ಗಾಡಿ ಇರುತ್ತಲ್ಲ ಆ ಗಾಡಿ ಇಂಟೀರಿಯರ್ ತೋರಿಸ್ತೀನಿ ಒಂದು 5-6 ಗಾಡಿದು ಅಂಡ್ 72,000 ಓಡಿರೋ ಗಾಡಿ VXi ಪೆಟ್ರೋಲ್ ವೇರಿಯಂಟ್ಗೆ ಏನ್ ಕೋಟ್ ಮಾಡ್ತಿರೋದು ಸರ್ ನೀವು 2,30,000 ಹೇಳ್ತಾ ಇದೀನಿ ಮುಂದೆ ಬಂದ್ರೆ ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ 2,30,000ಕ್ಕೆ ನಿಮ್ಗೆ VXi ವೇರಿಯಂಟ್ ಸಿಗ್ತಿರೋದು ಯಾವ ಓನರ್ ಸರ್ ಸೆಕೆಂಡ್ ಓನರ್ ಹಾಗೆ ಕಲಿಯೋರ್ಗೆ ಚಿಕ್ಕ ಗಾಡಿ ಹೋಗೋದ್ರೆ ನ್ಯಾನೋ ಸರ್ 95,000ಕ್ಕೆ ಆಗತ್ತಾ ಸರ್ ಈ ಗಾಡಿ 90,000 ಕೊಡ್ತೀನಿ ಬನ್ನಿ 90,000ಕ್ಕೆ ನಿಮ್ಗೆ 2012 ಸಿಂಗಲ್ ಓನರ್ ಓನ್ಲಿ 82,000 ನೋಡಿದೆ ರೆಕಾರ್ಡೆಡ್ ಇಲ್ಲ 82,000 ನೋಡಿದೆ 82,000 ಓಡಿದೆ ಗಾಡಿ ನ್ಯಾನೋ 2012 ಮಾಡೆಲ್ ಆಗಿರುತ್ತೆ ಸೆಕೆಂಡ್ ಓನರ್ ಆಗಿರೋದು ಟ್ವಿಸ್ಟ್ ಇದು ನಾರ್ಮಲ್ ಆಗಿ ಬರುತ್ತೆ ನಿಮ್ಗೆ ಅಂಡ್ 90,000 ಅಂತ ಹೇಳ್ತಿದ್ರೆ ಇನ್ನೊಂದ್ಸಲ ಬಂದ್ರೆ ಮುಂದೆ ಬಂದ್ರೆ ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ ಓಕೆ ನೆಕ್ಸ್ಟ್ ಗಾಡಿ ಚವರ್ಲೆಟ್ ಸ್ಪಾರ್ಕ್ LS ಇದು ಟಾಪ್ ಅಂಡ್ ಮ್ಯಾಗ್ವಿಲ್ ಟೈರ್ ನೋಡ್ಕೊಳ್ಳಿ 4 ಟೈರ್ ಬ್ರ್ಯಾಂಡ್ ನ್ಯೂ 4 ಟೈರ್ ಬರುತ್ತೆ 2010 ಸಿಂಗಲ್ ಓನರ್ 72,000 ನೋಡಿದೆ ಸಿಂಗಲ್ ಓನರ್ 72,000 ಓಡಿರೋ ಚವರ್ಲೆಟ್ ಸ್ಪಾರ್ಕ್ಗೆ ಒಂದು ಫೈನಲ್ ಪ್ರೈಸ್ ಸರ್ 1,15,000 ಹೇಳ್ತಾ ಇದೀನಿ ನಿಮ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ 1,10,000ಕ್ಕೆ ಸಿಂಗಲ್ ಓನರ್ ಚವರ್ಲೆಟ್ ಸ್ಪಾರ್ಕ್ ನಿಮ್ಗೆ ಸಿಕ್ತಿರೋದು ಬಂದ್ ಮಾತಾಡಿ ಅಂಡ್ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಸರ್ 1,15,000ಕ್ಕೆ ಇದು ಏನಾದ್ರು ಚೇಂಜ್ ಮಾಡ್ಕೊಡ್ತೀರಾ ಗ್ಲಾಸ್ ಇಲ್ಲ ಮಾಡ್ಕೊಡೋಣ ಅಡಿಷನಲ್ ಆಗತ್ತಾ ಹೆಂಗೆ ಮಾಡ್ಕೊಡ್ತೀನಿ ಬಿಡಿ ಮಾಡ್ಕೊಡ್ತೀರಾ ಬನ್ನಿ ಎಸ್ ನೆಕ್ಸ್ಟ್ ಗಾಡಿ ಇರೋದು ಸರ್ ಅಸೆಂಟ್ ಓಕೆ ಸರ್ ಇದು 2000 ಮಾಡೆಲ್ MP5 ಇಂಜಿನ್ ಬರುತ್ತೆ ಫುಲ್ ಮಾಡಿಫೈ ಆಗಿದೆ ಆಂಪ್ ಊಫರ್ ಇಂಟೀರಿಯರ್ ಹೊಸದು ಮ್ಯಾಗ್ವಿಲ್ 4 ಬ್ರ್ಯಾಂಡ್ ನ್ಯೂ ಟೈರ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಎಲ್ಲಾ ಗಾಡಿನಲ್ಲಿ ಇದೆ ನಿಮ್ಗೆ ಅಂಡ್ ಇಂಟೀರಿಯರ್ ಲೆದರ್ದು ಕವರ್ ಕೂಡ ಹಂಗೆ ಇದೆ ಫ್ರೆಶ್ ಗಾಡಿ ರೆಡಿ ಆಗಿರೋದು ನಿಮ್ಗೆ ಓಕೆ ಅಂಡ್ ಯೂತ್ ಗೆ ನೋಡೋರ್ಗೆ ಫುಲ್ಲಿ ಮಾಡಿಫೈ ಗಾಡಿ ವಿತ್ ಮ್ಯಾಗ್ವಿಲ್ ಗಾಡಿ ಅಂತ ಹೇಳ್ಬೋದು ಓಡಿರೋದು ಅಂದಾಜ್ ಎಷ್ಟಾಗಿರುತ್ತೆ ಸರ್ ಓಡಿರುತ್ತೆ ಸರ್ ಒಂದು 90-95 ಅಕ್ಕಪಕ್ಕ ಓಡಿದೆ ಗಾಡಿ ಒಂದು FC ಎಲ್ಲ ರನ್ನಿಂಗ್ ಇದೆಯಾ FC ಲ್ಯಾಬ್ಸ್ ಇದೆ ಫ್ರೆಶ್ FC ಮಾಡ್ಕೊಡ್ತೀನಿ 1,10,000 ಕೊಡಿ ಫ್ರೆಶ್ FC ಮಾಡ್ಕೊಡ್ತೀನಿ 5 ವರ್ಷ ಅದು FC 1 ಇಯರ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಓಕೆ 1,10,000ಕ್ಕೆ ನಿಮ್ಗೆ ವಿತ್ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಕವರ್ ಆಗುತ್ತೆ ನಿಮ್ಗೆ ವ್ಯಾಗನರ್ ಯಾವ ವೇರಿಯಂಟ್ ಸರ್ ಇದು ಸರ್ 2008 ಮಾಡೆಲ್ ಸೆಕೆಂಡ್ ಓನರ್ ಫ್ರೆಶ್ FC ಇದೆ LPG ಪ್ಲಸ್ ಪೆಟ್ರೋಲ್ ಇದೆ 24+ ನಿಮ್ಗೆ ಮೈಲೇಜ್ ಬರುತ್ತೆ LPG ನಲ್ಲಿ ನಿಮ್ಗೆ ಸಿಟಿನಲ್ಲಿ ಓಡಿಸಕ್ಕೆ ಒಳ್ಳೆ ಗಾಡಿ ಸರ್ ಒಳ್ಳೆ ಮೈಲೇಜ್ ಗಾಡಿ ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ
ಓಕೆ ಟೈರ್ ತೋರಿಸ್ತೀನಿ. ಇಂಟೀರಿಯರ್ ನಿಮ್ಗೆ ತೋರಿಸೋದ್ರೆ ಕಂಪನಿಯಿಂದಾನೇ ಬಂದಿರೋದೆಲ್ಲ, ಕಂಪ್ನಿ ಫಿಟೆಡ್ ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಅಂಡ್ ಓಡಿರೋದು ಅಂದ ಎಷ್ಟಾಗಿರುತ್ತೆ ಸರ್? 72,000 ಓಡಿದೆ ಸರ್. 72,000 ಓಡಿರೋದು ವಿತ್ LPG ಪ್ಲಸ್ ಪೆಟ್ರೋಲ್ ವೇರಿಯಂಟ್. Petrol. VXI LXI? VXI ವೇರಿಯಂಟ್. ಅಂಡ್ ಪ್ರೈಸಿಂಗ್ ಸರ್ 1,60,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,60,000ಕ್ಕೆ ವಿತ್ LPG ಪೆಟ್ರೋಲ್ ವ್ಯಾಗನರ್ VXI ವೇರಿಯಂಟ್ ನಿಮ್ಗೆ ಸಿಕ್ತಿರೋದು. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆಯಲ್ಲ ಸರ್? ಕ್ಲಿಯರ್ ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ ನಿಮ್ಗೆ. ಓಕೆ, ಒಂದು ಫೈನಲ್ ಪ್ರೈಸ್ ಹೋಗೋದಾರೆ ಸರ್? ಸರ್ ಬನ್ನಿ, ನಿಮ್ ಕಡೆಯಿಂದ ಬಂದ್ರೆ 1,50,000 ಫೈನಲ್ ಮಾಡ್ಕೊಡ್ತೀನಿ. 1,50,000ಕ್ಕೆ ವಿತ್ LPG ಪೆಟ್ರೋಲ್ ವೇರಿಯಂಟ್ VXI ವೇರಿಯಂಟ್ ವ್ಯಾಗನರ್ ಸಿಕ್ತಿರೋದು ಸರ್. ನೆಕ್ಸ್ಟ್ ಗಾಡಿ ಇರೋದು ಇಯಾನ್. ಇದು ಹಾಂಡಾ ಇಯಾನ್. ಟ್ರಾಫಿಕ್ ನಲ್ಲಿ ಓಡಿಸಕ್ಕೆ, ಮನೆಯಲ್ಲಿ ನಿಲ್ಸಕ್ಕೆ, ಚಿಕ್ಕ ಜಾಗನಲ್ಲಿ ಮೈಲೇಜ್ ಗಾಡಿ ಅಂದ್ರೆ ಇಯಾನ್ ಅಂತಾರೆ. ಓಕೆ, 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓನ್ಲಿ 62,000 ನೋಡಿದೆ, ರೆಕಾರ್ಡ್ ಇದು. ಹಿಂದ್ಗಡೆದು ಮ್ಯಾಕ್ಸ್ ಬರುತ್ತೆ, ಮುಂದ್ಗಡೆದೇನು ನಾರ್ಮಲ್ ಸರ್? ಇದು ಸ್ಟೆಪ್ನಿ ಟೈರಾ? ಸ್ಟೆಪ್ನಿ ಟೈರ್ ಬರುತ್ತೆ ಮುಂದೆ. 4 ಮ್ಯಾಕ್ಸ್ ಬರುತ್ತೆ? ಇಲ್ಲ, 2 ಮ್ಯಾಗ್ ವೀಲ್ ಬರುತ್ತೆ, 2 ಸ್ಟೆಪ್ನಿ ಬರುತ್ತೆ. ಓಕೆ, ಅಂಡ್ ಇಯಾನು ಮೈಲೇಜ್ ಹೋಗೋದ್ರೆ ಮೋರ್ ದನ್ 20 ಆರಾಮಾಗಿ ಬರುತ್ತೆ ನಿಮ್ಗೆ. ಅಂಡ್ ಎರಾ ವೇರಿಯಂಟ್? ಎರಾ ವೇರಿಯಂಟ್, ಎರಾ ಪ್ಲಸ್. ಇದು ಎರಾ ಪ್ಲಸ್. ಅಂಡ್ ಓಡಿರೋದು ಸರ್ ಇದು 62,000 ಓಡಿದೆ, ರೆಕಾರ್ಡೆಡ್. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? 2,10,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 2,10,000 ಅಂತ ಹೇಳ್ತಾರೆ. ನೆಗೋಷಿಯೇಟ್ ಅಂತಂದ್ರೆ ನನ್ನ ಪ್ರಕಾರ 2 ಲಕ್ಷಕ್ಕೆ ಆಗುತ್ತೆ, ಬಂದ್ರೆ ಇನ್ನೂ ನೆಗೋಷಿಯೇಟ್ ಆಗುತ್ತೆ. 2 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ. ಓಕೆ, ನೆಕ್ಸ್ಟ್ ಗಾಡಿ ಸರ್ ಹೋಂಡಾ ಬ್ರಿಯೋ. ಹೋಂಡಾ ಬ್ರಿಯೋ ಚಿಕ್ಕ ಗಾಡಿ ಹುಡುಕೋರಿಗೆ, ಹೋಂಡಾದಲ್ಲಿ ಬ್ರಿಯೋ ಬೇಕು ಅನ್ನೋರಿಗೆ ಈ ಲುಕ್ ಮಾತ್ರ ಚೆನ್ನಾಗಿದೆ. ನನಗಂತೂ ಈ ಬ್ರಿಯೋ ಇಷ್ಟ ಆಗುತ್ತೆ, ಯಾಕಂದ್ರೆ ಹಿಂದ್ಗಡೆ ಲುಕ್ ಮುಂದ್ಗಡೆ ಲುಕ್ ಒಂದು ಪಾರ್ಕಿಂಗ್ ಸ್ಪೇಸ್ ಅಲ್ಲೂ ತುಂಬಾ ಕಮ್ಮಿ ಅಂತ ಆಗುತ್ತೆ. ಮತ್ತೆ ಮೈಲೇಜ್ ನಿಮ್ಗೆ ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಇದು. 2011 ಸಿಂಗಲ್ ಓನರ್ ಗಾಡಿ. ಓನ್ಲಿ 48,000 ನೋಡಿದೆ, ರೆಕಾರ್ಡೆಡ್. ಓನ್ಲಿ 48,000. ಓಕೆ, ಬ್ರ್ಯಾಂಡ್ ನ್ಯೂ 4 ಟೈರ್ ಇದಾವೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, AC ಡಿಫಾಗರ್ ಎಲ್ಲ ಬರುತ್ತೆ ಗಾಡಿನಲ್ಲಿ, ಪ್ಲಸ್ ಬ್ಯಾಕ್ ವೈಪರು ಬರುತ್ತೆ ನಿಮ್ಗೆ. ಓಕೆ, ಫುಲ್ಲಿ ಟಾಪ್ ಅಂಡ್ ಗಾಡಿ, ಫುಲ್ ಲೋಡೆಡ್ ಗಾಡಿ ಇದು. ಪ್ರೈಸಿಂಗ್ 2,60,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 2,60,000 ನೆಗೋಷಿಯೇಟ್ ಆಗುತ್ತೆ, ಬಂದ್ ಮಾತಾಡಿ. ಬ್ರಿಯೋ ಫುಲ್ಲಿ ಟಾಪ್ ಅಂಡ್ ಗಾಡಿ ನಿಮ್ಗೆ ವಿತ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಬಂದ್ರೆ ನೆಗೋಷಿಯೇಟ್ ಪ್ರೈಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಹೋಂಡಾ ಸಿಟಿ ZX. ಓಕೆ, ಹುಡುಗರು, ಕಾಲೇಜ್ ಹುಡುಗರು, ನಾರ್ಮಲ್ ಹುಡುಗರು ಸಿಟಿ ಸಿವಿಕ್ ಅಂತ ಹುಡುಕ್ತಾ ಇರ್ತಾರೆ. ಹೋಂಡಾ ಸಿಟಿ 2007 ಸಿಂಗಲ್ ಓನರ್ ಗಾಡಿ, ಬರೀ 62,000 ನೋಡಿದೆ. ಶೋರೂಮ್ ಇಂದ ಹೆಂಗ್ ಬರುತ್ತೆ ಹಂಗಿದೆ ಗಾಡಿ. ಇಂಟೀರಿಯರ್, ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ ಗಾಡಿನಲ್ಲಿ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ ಗಾಡಿನಲ್ಲಿ. ಓಕೆ, ನೋಡಬಹುದು ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. ಗಾಡಿ ಮಾತ್ರ ಆಫ್ಟರ್ ಮಾರ್ಕೆಟ್ ಏನು ಹಾಕಿಲ್ಲ, ಏನು ಇಲ್ಲ, ಸ್ಟಾಕ್ ಗಾಡಿ. ಐವಿಟೆಕ್ ಇಂಜಿನ್ ಬರುತ್ತೆ ಇದರಲ್ಲಿ ನಿಮ್ಗೆ. ಐವಿಟೆಕ್ ಇಂಜಿನ್. ಅಂಡ್ ಮೈಲೇಜ್ ಸರ್ ಇದಕ್ಕೆ? ಮೈಲೇಜ್ ಬರುತ್ತೆ ಸರ್ 16 to 18 ಬರುತ್ತೆ. ಪ್ರೈಸಿಂಗ್ ಸರ್? ಪ್ರೈಸಿಂಗ್ 2,30,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,30,000 ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ, ಖಂಡಿತ ಮಾಡ್ಕೊಡ್ತೀನಿ. ನಿಮ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಎಸ್ ಸರ್. ನೆಕ್ಸ್ಟ್ ಗಾಡಿ ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ CL ನೋಡೋದಾದ್ರೆ ಒಂದ್ ಗಾಡಿ ಇರೋದು. ಗಾಡಿ ಮಾತ್ರ ಆಫ್ಟರ್ ಮಾರ್ಕೆಟ್ ಟೈರ್ಸ್ ಹಾಕಿದ್ದಾರೆ. ಗಾಡಿ ಯಾವ ಮಾಡೆಲ್ ಅಂತ ಹೇಳಿದ್ರೆ ಸರ್? 2014 ಸೆಕೆಂಡ್ ಓನರ್, 72,000 ನೋಡಿದೆ, ಡೀಸೆಲ್ ವೇರಿಯಂಟ್ ಇದು. 2 ಏರ್ ಬ್ಯಾಗು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಬ್ರ್ಯಾಂಡ್ ನ್ಯೂ 4 ಟೈರು. ಏನ್ ಹೇಳಿ 24 ಮೈಲೇಜ್ ಬಂದಿಲ್ಲ ಅಂದ್ರೆ ಗಾಡಿ ಫ್ರೀ. 2014 ಸೆಕೆಂಡ್ ಓನರ್. ಓಕೆ, ಪ್ರೈಸಿಂಗ್ ಅಲ್ಲಿ ಓನ್ಲಿ 2,70,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,70,000 ವಿತ್ ABS ಗಾಡಿ ಅಂಡ್ ಚವರ್ಲೆಟ್ ಸೇಲ್ ಯಾರು ಹುಡುಕಿದ್ರು ಇದ್ರ ಮೇಲೆ ನೆಗೋಷಿಯೇಟ್ ಪ್ರೈಸ್ ಆಗುತ್ತೆ, ಖಂಡಿತ. 24 ಬಂದಿಲ್ಲ ಅಂದ್ರೆ ಗಾಡಿ ಫ್ರೀ ತಗೊಳ್ತಾರೆ. ಆತರ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದಾರೆ ಅಂದ್ರೆ ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಬಂದ್ ಮಾತಾಡಿ, ಗಾಡಿ ಒಂದ್ಸರ್ತಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ. 2ನೇ ವ್ಯಾಗನರ್ ತೋರಿಸ್ತಿರೋದು, 3ನೇ ವ್ಯಾಗನರ್ ಆಕ್ಚುಲಿ. ಇನ್ನು ಎಷ್ಟು ಗಾಡಿಗಳಿದೆ ಸರ್ ವ್ಯಾಗನರ್? ಸುಮಾರು ಇದಾವೆ ಸರ್ ನಮ್ಮ ಹತ್ರ. ಮಾಡೆಲ್ ಇಂದ ಲೋ ಮಾಡೆಲ್ ಇಂದ ಹೈ ಮಾಡೆಲ್ ವರೆಗೂ ಕೊಡ್ತೀನಿ. ಲೋ ಪ್ರೈಸ್ ಇಂದ ಹೈ ಪ್ರೈಸ್ ವರೆಗೂ ಕೊಡ್ತೀನಿ. 2009 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಏನ್ ಹೇಳಿ ಸಿಂಗಲ್ ಓನರ್, 72,000 ನೋಡಿದ್ರೆ ರೆಕಾರ್ಡ್ ಬೇಕಾ? ರೆಕಾರ್ಡ್ ಕೊಡ್ತೀನಿ. ಓಕೆ, ರೆಕಾರ್ಡೆಡ್ ಸಿಗುತ್ತೆ ಇದಕ್ಕೆ? ಕೊಡ್ತೀನಿ ಸರ್, ಬನ್ನಿ. LXI ವೇರಿಯಂಟ್ ಇದು. ಓಕೆ, ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ ಯಾವ ತರ ಬರುತ್ತಂತ. ಅಂಡ್ ಫ್ಯಾಬ್ರಿಕ್ ಬರುತ್ತೆ ಇಂಟೀರಿಯರ್. AC ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರೋದಿಲ್ಲ ಅಲ್ಲ ಸರ್ ಇದಕ್ಕೆ? ಪವರ್ ವಿಂಡೋಸ್ ಬರಲ್ಲ, ಮ್ಯಾನ್ಯುವಲ್ ಬರುತ್ತೆ. ಏನು ಇದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇಲ್ಲ, ಬರೀ 72,000 ನೋಡಿದೆ. ಶೋರೂಮ್ ರೆಕಾರ್ಡೆಡ್. ಪ್ರೈಸಿಂಗ್ 1,90,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,90,000ಕ್ಕೆ VXI ವೇರಿಯಂಟ್ ನಿಮ್ಗೆ ಸಿಂಗಲ್ ಓನರ್ ಗಾಡಿ ಸಿಕ್ತಿರೋದು. ಬಂದಿ ಮಾತಾಡಿ, ಇದ್ರ ಮೇಲೆ ನೆಗೋಷಿಯೇಟ್ ಪ್ರೈಸ್ ಖಂಡಿತ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ. ಇನ್ನ ನಿಮ್ ಕಡೆಯಿಂದ ಬರ್ಲಿ. 5 ಎಲ್ಲಾರು 5 ಹೇಳ್ತಾರೆ, ನಾನು 10,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಅಸೆಂಟ್ ಇದು 2003 ಮಾಡೆಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓನ್ಲಿ ಸೆಕೆಂಡ್ ಓನರ್ ಆಗಿದೆ. ಬ್ರ್ಯಾಂಡ್ ನ್ಯೂ 4 ಟೈರ್ ಇದಾವೆ. ಇಂಟೀರಿಯರ್ ಇಂದ ಆಚೆ ಬಾಡಿ ಲೈನಪ್ ಎಲ್ಲ ಶೋರೂಮ್ ಮೇಂಟೈನ್. ಏನ್ ಹೇಳಿ ಶೋರೂಮ್ ಮೇಂಟೈನ್ ನಲ್ಲಿ, ಶೋರೂಮ್ ನಲ್ಲಿ ಹೆಂಗ್ ಬರುತ್ತೆ ಗಾಡಿ ಆ ಟೆಸ್ಟ್ ನಲ್ಲಿ ಇದೆ. ಪ್ರೈಸಿಂಗ್ ಅಲ್ಲಿ ಸರ್
ಸರ್ 95 ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 95,000 ಒಂದ್ ಬೇಡ ಸರ್, ಅವರು ನೆಗೋಷಿಯೇಟ್ ಮಾಡೋದು ಬೇಡ. ನೀವು ನೆಗೋಷಿಯೇಟ್ ಕೇಳ್ತೀರಾ, ಬಿಟ್ಕೊಡಿ, ಬೇಡ ಏನು ಬೇಡ, ಮುಂದೆ ಬನ್ನಿ ಮಾತಾಡಿ. ಓನ್ಲಿ 80,000ಗೆ ಅಸೆಂಟ್ ಕೊಡ್ತೀನಿ, ಹೋಗಿ. 80,000ಕ್ಕೆ ಖಂಡಿತ ಫೈನಲ್ ಪ್ರೈಸ್ ಇದು ಮಾಡಿಕೊಡೋಣ ಬಿಡಿ. ಓಕೆ, ಫೈನಲ್ ಪ್ರೈಸ್ ಬನ್ನಿ ಬರ್ಲಿ. ಹಾಗೆ ನೆಕ್ಸ್ಟ್ ಗಾಡಿ ಇನ್ನು ದೊಡ್ಡ ಗಾಡಿ ಹುಡುಕರಿಗೆ 7 ಸೀಟರ್ ಫಸ್ಟ್ ಗಾಡಿ ಹುಡುಕ್ತಿರೋದು ಇನೋವಾ ಸರ್, ವಿತ್ ಮ್ಯಾಗ್ವೆಲ್ಸ್ ಎಲ್ಲ ಆಡ್ ಆನ್ ಆಗುತ್ತೆ. ಯಾವ ವೇರಿಯಂಟ್ ಸರ್ ಇದು? ವಿ ವರ್ಷನ್. ಇದು ವಿ ವರ್ಷನ್ ನಲ್ಲಿ ಇಂಟರ್ ಕೂಲರ್ ಇಂಜಿನ್ D4D ಇಂಟರ್ ಕೂಲರ್ ಇಂಜಿನ್ 18 ಬರುತ್ತೆ ಮೈಲೇಜ್ ನಿಮ್ಗೆ. ಇದು 18 ಆಟೋ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಗಾಡಿನಲ್ಲಿ. 2012 ಥರ್ಡ್ ಓನರ್ ಆಗಿದೆ ಗಾಡಿ. ಅಂಡ್ ಓಡಿರೋದು ಅಂದಾಜು ಸರ್ 1,30,000 ಓಡಿದೆ. ರೆಕಾರ್ಡೆಡ್ ಸಿಗುತ್ತೆ, ರೆಕಾರ್ಡೆಡ್ ಕೊಡೋಣ ಸರ್. ಅಂಡ್ ಇಂಟೀರಿಯರ್ ನೋಡಬಹುದು ನಿಮಗೆ AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಅಂಡ್ ಇಂಟರ್ ಕೂಲರ್ ಇಂಜಿನ್ 18 ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ. ಆಫ್ಟರ್ ಮಾರ್ಕೆಟ್ ಅಪೋಲೋ ಟೈರ್ಸ್ ಮ್ಯಾಗ್ವೆಲ್ಸ್ ಎಲ್ಲ ಹಾಕಿದ್ದಾರೆ ನಿಮಗೆ, ಚೆನ್ನಾಗಿದೆ. ಅಂಡ್ ರೆಕಾರ್ಡೆಡ್ 2.5 ವಿ ವರ್ಷನ್ಗೆ ಏನ್ ಕೋಟ್ ಮಾಡ್ತಿರೋದು ಸರ್ ಪ್ರೈಸ್? ಸರ್ 6,75,000 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ಬರ್ಲಿ, ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ. 6,75,000 ಒಂದು ಫೈನಲ್ ಪ್ರೈಸ್. 6,50,000 ಸರ್ 6,60,000 ಕೊಡ್ತೀನಿ. 6,60,000ಗೆ ಇನೋವಾ ಸಿಗ್ತಿರೋದು. 7 ಸೀಟರ್ಸ್ ಕೊಡ್ತೀನಿ. ವಿ ವರ್ಷನ್ ಇಂಟರ್ ಕೂಲರ್ ಫುಲ್ ಬಜಾರ್ ನಲ್ಲಿ ನೋಡ್ಕೊಂಡು ಬನ್ನಿ. ಇಂಟರ್ ಕೂಲರ್ ಆ ರೈಡ್ಗೆ ಕೊಟ್ರೆ ಯಾರಾದ್ರೂ ಆಮೇಲೆ ಬನ್ನಿ ಹೇಳಿ. ಸರ್ ಗ್ರ್ಯಾಂಡ್ ಐಟನ್, ಗ್ರ್ಯಾಂಡ್ ಗಾಡಿ ಹುಡುಕ್ತಾವ್ರೆ, ಗ್ರ್ಯಾಂಡ್ ಐಟನ್ ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ 2014 ಸಿಂಗಲ್ ಓನರ್ ಗಾಡಿ. ಮೈಲೇಜ್ ಬಂದು ನಿಮ್ಗೆ 20 ಬರುತ್ತೆ ಸರ್. 20 ಮೈಲೇಜ್ ಬರುತ್ತೆ. ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ, ಇಂಟೀರಿಯರ್ ಫ್ರೆಶ್ ಇದೆ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ. ಸ್ಪೋರ್ಟ್ಸ್ ವೇರಿಯಂಟ್ ಇದು ಗ್ರ್ಯಾಂಡ್ ನಲ್ಲಿ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಆಗಿರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಅಂಡ್ ಡೀಸೆಲ್ ವೇರಿಯಂಟ್. ಐಟನ್ ಗ್ರ್ಯಾಂಡ್ ಐಟನ್ ಹುಡುಕೋರಿಗೆ ಗಾಡಿ ಅಂತ ಹೇಳ್ತೀನಿ. ಯಾವ ಮಾಡಲ್ ಅಂತ ಹೇಳಿದ್ರೆ ಸರ್? ಸರ್ ಈ ಗಾಡಿ ಬಂದು 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓಡಿರೋ ಸರ್ ಅದು 72,000 ರೆಕಾರ್ಡೆಡ್ ಕೊಡ್ತೀನಿ. ಪ್ರೈಸಿಂಗ್ 375 ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ. 3,75,000ಕ್ಕೆ ಇದಕ್ಕೇನಾದ್ರು ಲೋನ್ ಆಗುತ್ತಾ ಸರ್? ಮಾಡ್ಕೊಡೋಣ ಸರ್, 2.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಬನ್ನಿ. i20 ಸ್ಪೋರ್ಟ್ಸ್ ಇದು ಪೆಟ್ರೋಲ್ ವೇರಿಯಂಟ್ 2017 ಸಿಂಗಲ್ ಓನರ್ 93,000 ನೋಡಿದೆ. ಶೋರೂಮ್ ರೆಕಾರ್ಡ್ ಜೊತೆ ಕೊಡ್ತೀನಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ, 2 ಏರ್ ಬ್ಯಾಗ್ಸ್, ಫ್ರೆಶ್ ಇಂಟೀರಿಯರ್ ಎಲ್ಲ ಬರುತ್ತೆ ನೋಡಿ ನಿಮಗೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ಸ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಗಾಡಿ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಅಂಡ್ ರೆಕಾರ್ಡೆಡ್ 93,000 ನಿಮ್ಗೆ ಸಿಗ್ತಿರೋದು. ಅಂಡ್ ಪ್ರೈಸಿಂಗ್ ಸರ್ ಇದು 5,85,000 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ಬಂದ್ರೆ ಇನ್ನ 5,000 ಹೆಚ್ಚು ಕಮ್ಮಿ ಮಾಡಿಕೊಡಿ. 5,85,000 ಅಂತ ಹೇಳ್ತಿದ್ರೆ 5,80,000ಕ್ಕೆ ಆಗುತ್ತೆ. ನನ್ನ ಕಡೆಯಿಂದ ಬಂದ್ರು ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಗಾಡಿ ಬಲಿನೋ ಸರ್ ಬೆಲೆನೋ. ಇದು ಏನ್ ಹೇಳಿ, ಇದು ಬೆಲೆನೋ 2019 ಸಿಂಗಲ್ ಓನರ್. ಕೇಳಲ್ಲ ಎಷ್ಟು ಓಡಿದೆ ಅಂತ? ಎಷ್ಟು ಓಡಿದೆ ಸರ್? 48,000 ಓಡಿದೆ ಸರ್. ಎಷ್ಟು ಹೇಳಿ? 48,000. ಶೋರೂಮ್ ರೆಕಾರ್ಡೆಡ್ ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಮ್ಯಾಗ್ವಿಲ್ ಸೀಟು, ಇಂಟೀರಿಯರ್ ಫ್ರೆಶ್ ಆಗಿದೆ. ನೋಡ್ಕೊಳ್ಳಿ, ಇಂಟೀರಿಯರ್ ತೋರಿಸಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡಬಹುದು. ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಮ್ಯಾಕ್ಸು ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾವ ವೇರಿಯಂಟ್ ಸರ್ ಇದು? ಸಿಗ್ಮಾ ವೇರಿಯಂಟ್. ಓಕೆ, ಅಂಡ್ ಮೈಲೇಜ್ ಹೋಗೋದಾರೆ ಸರ್ ಅದಕ್ಕೆ? ಸರ್ ಬರುತ್ತೆ 20 ಮೈಲೇಜ್ ಬರುತ್ತೆ. ಇದು ಡೀಸೆಲ್ ವೇರಿಯಂಟ್. ಇದು ಡೀಸೆಲ್. ಪ್ರೈಸಿಂಗ್ ಸರ್ 7 ಲಕ್ಷ ನೆಗೋಷಿಯೇಟ್ ಮಾಡ್ಕೊಡೋಣ ಬನ್ನಿ. 7 ಲಕ್ಷ ನೆಗೋಷಿಯೇಟ್ ವಿತ್ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಲೋನ್ ಹೋಗೋದ್ರೆ ಒಂದು 6 ಲಕ್ಷ ಆಗುತ್ತಾ? ಮಾಡ್ಕೊಡೋಣ ಬನ್ನಿ. ಸಿಬಿಲ್ ಚೆನ್ನಾಗಿದ್ರೆ, ಸ್ವಂತ ಮನೆ ಇದ್ರೆ ಸಾಕು, ಬನ್ನಿ ಸರ್. 1 ಲಕ್ಷ ಕೊಡಿ ಸಾಕು. 6 ಲಕ್ಷ ಎಲ್ಲ 6.5 ಲಕ್ಷ ಮಾಡ್ಕೊಡ್ತೀನಿ ಲೋನು. ಓಕೆ, ಒಂದು 50,000 ತಗೊಂಡ್ ಬಂದ್ರೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಸಿಬಿಲ್ ಮತ್ತೆ ಸ್ವಂತ ಮನ ಏನ್ ಹೇಳಿ, ಸಿಬಿಲ್ ಸ್ವಂತ ಮನೆ ಚೆನ್ನಾಗಿದ್ರೆ 6.5 ಲಕ್ಷ ಲೋನ್ ಮಾಡ್ಕೊಂತೀನಿ ಬನ್ನಿ. ಶೋರ್. ನೆಕ್ಸ್ಟ್ ಗಾಡಿ ರಿಡ್ಸ್ ಸರ್. ರಿಡ್ಸ್ VDI ವೇರಿಯಂಟ್, ಡೀಸೆಲ್ ವೇರಿಯಂಟ್. ಡೀಸೆಲ್ ಜನ ಅವರು ಹುಡುಕ್ತಾವ್ರೆ. ಏನ್ ಹೇಳಿ, ಡೀಸೆಲ್ ಬೇಕು, ಮೈಲೇಜ್ ಬೇಕು ಅಂತ. ನಮ್ಮ ಹತ್ರ ಇದೆ ಬನ್ನಿ. 2012 ಸಿಂಗಲ್ ಓನರ್ ಗಾಡಿ. ಏನ್ ಹೇಳಿ, ಸಿಂಗಲ್ ಓನರ್ ಗಾಡಿ. 72,000 ನೋಡಿದೆ. ರೆಕಾರ್ಡೆಡ್ ಕೊಡ್ತೀನಿ. ಶೋರೂಮ್ ರೆಕಾರ್ಡ್ ಬೇಕಾ? ಕೊಡ್ತೀನಿ ಬಿಡಿ. ಪ್ರೈಸಿಂಗ್ ಸರ್ 3,85,000 ನೆಗೋಷಿಯೇಟ್ ಮಾಡ್ಕೊಡೋಣ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ರಿಡ್ಸ್ ಇರೋದು ಸರ್. ಡೀಸೆಲ್ ತೋರಿದ್ರೆ ಪೆಟ್ರೋಲ್ ಬೇಕು ಅಂತಾರೆ, ಪೆಟ್ರೋಲ್ ತೋರಿದ್ರೆ ಡೀಸೆಲ್ ಬೇಕು ಅಂತಾರೆ. ಏನ್ ಹೇಳಿ, ಅದಕ್ಕೆ ಡೀಸೆಲ್ ಉಯ್ಕಿದೀನಿ, ಪೆಟ್ರೋಲ್ ಉಯ್ಕಿದೀನಿ. 60,000 ಓಡಿದೆ. ಎಷ್ಟು ಹೇಳಿ? 60,000. ಶೋರೂಮ್ ರೆಕಾರ್ಡ್ ಬೇಕಾ? ಶೋರೂಮ್ ರೆಕಾರ್ಡ್ ಕೊಡ್ತೀನಿ. 4 ಬ್ರ್ಯಾಂಡ್ ನ್ಯೂ ಟೈರ್, ABS ಬ್ರೇಕ್, 2 ಏರ್ ಬ್ಯಾಗ್, ಸ್ಟೇರಿಂಗ್ ಬಟನ್ಸ್ ಎಲ್ಲ ಬರುತ್ತೆ. ಗಾಡಿ ತೋರಿಸಿ ಒಂದ್ಗಡೆ ಇಂಟೀರಿಯರ್. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಫೀಚರ್ಸ್ ಎಲ್ಲ ಹೇಳಿದ್ದಾರೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಅಂದ್ರೆ ಶೇರಿಂಗ್ ಅಲ್ಲಿ ಕಂಟ್ರೋಲ್ಸ್, ಮ್ಯೂಸಿಕ್ ಕಂಟ್ರೋಲ್ಸ್ ಬರುತ್ತೆ ನಿಮಗೆ ನೋಡಬಹುದು. ಅಂಡ್ ಪೆಟ್ರೋಲ್ ವೇರಿಯಂಟ್ VXI ZXi ಟಾಪ್ ಎಂಡ್ ಮಾಡೆಲ್ ಸರ್. ಟಾಪ್ ಎಂಡ್ ಮಾಡೆಲ್ ZXi ಇದು ಒಂದು ಟಾಪ್ ಪ್ರೈಸ್, ಕಮ್ಮಿ ಪ್ರೈಸ್ ಇರಲಿ ಸರ್. ಪ್ರೈಸಿಂಗ್
3 ಲಕ್ಷ ಹೇಳ್ತಾ ಇದೀನಿ ಸರ್, ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 3 ಲಕ್ಷ ಫುಲ್ಲಿ ZXi ಟಾಪ್ ಅಂಡ್ ವೇರಿಯಂಟ್ ರಿಡ್ಜ್ ಪೆಟ್ರೋಲ್ ವೇರಿಯಂಟ್ ನಿಮಗೆ ಸಿಗ್ತಿರೋದು. ಪೆಟ್ರೋಲ್ ಗಾಡಿ ಬೇಕಾ ಡೀಸೆಲ್ ಗಾಡಿ ಬೇಕಾ ಆಪ್ಷನ್ ನಿಮಗೆ ಬಿಡ್ತೀನಿ. ಪ್ರೈಸಿಂಗ್ ಬನ್ನಿ ಮಾತಾಡೋಣ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ನೆಕ್ಸ್ಟ್ ಗಾಡಿ ಸರ್ i10 ಸ್ಪೋರ್ಟ್ಸ್. ಜನ ಅವರು ಮ್ಯಾಗ್ನಾ ಎರಾ ಸ್ಪೋರ್ಟ್ಸ್, ಜನ ಅವರು ಬರ್ತಾರೆ ಬರೀ ಸ್ಪೋರ್ಟ್ಸೇ ಬೇಕು ಅಂತ. ಅದ್ನಲ್ಲಿ 14 ಮಾಡೆಲ್ ಇದೆ. ಏನ್ ಹೇಳಿ, 14 ಮಾಡೆಲ್ 68,000 ನೋಡಿದೆ ಗಾಡಿ. 68,000 68,000 ಮೇಂಟೈನ್ ಗಾಡಿ. ರೆಕಾರ್ಡೆಡ್ ಇಲ್ಲ, ಮೇಂಟೈನ್ ಆಗಿದೆ ಗಾಡಿ. ಇಂಟೀರಿಯರ್ ಎಲ್ಲ ನೋಡ್ಕೊಳ್ಬಹುದು, ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಗಾಡಿ i10 ಹುಡುಕೋರಿಗೆ ಒಂದ್ ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ಡೆಂಟು ಸ್ಕ್ರಾಚ್ ಬರೋದಿಲ್ಲ ನಿಮ್ಗೆ. ಪ್ರೈಸಿಂಗ್ ಸರ್ ಇದಕ್ಕೆ ಸರ್ 3,10,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಳೋಣ ಬನ್ನಿ. ನಿಮ್ ಕಡೆಯಿಂದ ಬರಲಿ 5,000 10,000 ಬೇಡ, 15,000 ಡಿಸ್ಕೌಂಟ್ ಮಾಡ್ತೀನಿ. 2,95,000ಕ್ಕೆ ಗಾಡಿ ಸಿಗುತ್ತಾ? ಕೊಟ್ಬಿಡ್ತೀನಿ ಬನ್ನಿ ಸರ್. 2,95,000ಕ್ಕೆ i10 ಸ್ಪೋರ್ಟ್ಸ್ ವೇರಿಯಂಟ್ ನಿಮ್ಗೆ ಸಿಗ್ತಿರೋದು. ಹಾಗೆ ಬೀಟ್ ನೋಡೋರಿಗೆ ಚವರ್ಲೆಟ್ ಬೀಟ್ ಒಂದಿರೋದು, ಬೀಟ್ ಹೊಡಿಯೋಕೆ ಬೀಟ್ ಗಾಡಿ ಅಂತ ಹೇಳ್ಬೋದಲ್ವಾ? ಬೀಟ್ ಇದು ಏನ್ ಹೇಳಿ, ಬೀಟ್ ನಲ್ಲಿ LT ಇದು ಫುಲ್ಲಿ ಟಾಪ್ ಅಂಡ್ ಲೋಡೆಡ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 2012 ಮಾಡೆಲ್, ಪೆಟ್ರೋಲ್ ಡೀಸೆಲ್ ವೇರಿಯಂಟ್. ಓಕೆ, 2012 ಮಾಡಲ್. ಓಡಿರೋದು ಸರ್ ಇದು 78,000 ಓಡಿದೆ ಸರ್. 78,000. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. AC ಪವರ್ ಶೇರಿಂಗ್, ಪವರ್ ಇಂಡಸ್ಟ್ರಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ಪ್ರೈಸಿಂಗ್ ಹೋಗೋದ್ರೆ ಡೀಸೆಲ್ ಬೀಟ್ಗೆ ಪ್ರೈಸಿಂಗ್ ಸರ್ 2 lakhs ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಎಷ್ಟು ಹೇಳಿ, 2012 ಮಾಡೆಲ್, ಥರ್ಡ್ ಓನರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ತೋರಿಸಿ ಸರ್. ಮ್ಯಾಗ್ವಿಲ್ ತೋರಿಸಲ್ಲ, ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ. 2 lakhs ನೆಗೋಷಿಯೇಟ್ ಮಾಡ್ಕೊಡೋಣ ಬನ್ನಿ. ಓಕೆ, ಜನ್ ಎಷ್ಟಿಲೋ ಹೋಗೋದಾದ್ರೆ ಸರ್ ಜೆನ್ ಸ್ಟೀಲಿಯೋ, ಜೆನ್ಗೆ ಹುಡುಕ್ತಾ ಇದ್ರು, ಸ್ಯಾಂಟ್ರೋಗೆ ಹುಡುಕ್ತಾ ಇದ್ರು, ವ್ಯಾಗನರ್ಗೆ ಹುಡುಕ್ತಾ ಇದ್ರು. ಜೆನ್ ಸ್ಟೀಲಿಯೋ ಇದು ನಿಮ್ಗೆ. ವ್ಯಾಗನರ್ ಏನ್ ಮೈಲೇಜ್ ಬರುತ್ತೆ ಅದೇ ಮೈಲೇಜ್ ಜೆನ್ ಸ್ಟೀಲಿಯೋನು ಬರುತ್ತೆ. ಯಾವ ವೇರಿಯಂಟ್ ಸರ್? VXi ಸರ್ ಇದು. VXi ವೇರಿಯಂಟ್. ಓಕೆ, ಟೈರ್ ಕಂಡೀಷನ್ ತೋರಿಸ್ತೀನಿ. ಇಂಟೀರಿಯರ್ ನಿಮ್ಗೆ ತೋರಿಸೋದ್ರೆ ನೋಡಬಹುದು ಯಾವ ತರ ಬರುತ್ತೆ. VXi ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಮೈಲೇಜ್ ಹೋಗೋದಾರೆ ಸರ್ ಇದಕ್ಕೆ ಬರುತ್ತೆ ಸರ್ 16 to 18 ಬರುತ್ತೆ. ಓಕೆ, ಇಂಟೀರಿಯರ್ ನಿಮ್ಗೆ ಸ್ವಲ್ಪ ಖರ್ಚಿದೆ. ಅಂಡ್ ಲೆದರ್ ಎಲ್ಲ ನೀವು ಬೇಕಂದ್ರೆ ಹಾಕ್ಸ್ಕೋಬಹುದು. ಕಂಪನಿಯಿಂದ ಏನ್ ಫಿಟೆಡ್ ಬಂದಿರುತ್ತೆ ಅದೇ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಏನು ಹಾಕಿಲ್ಲ. ಅಂಡ್ VXi ವೇರಿಯಂಟ್ಗೆ ಒಂದು ಫೈನಲ್ ಪ್ರೈಸ್ ಹೋಗೋದಾದ್ರೆ ಸರ್ ಇದು ಬಂದು 2009 ಮಾಡೆಲ್, ಥರ್ಡ್ ಓನರ್. ಬಜಾರ್ನಲ್ಲಿ ಚೆಕ್ ಮಾಡ್ಕೊಂಡು ಬರಬೇಕು. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಓನ್ಲಿ ಎಷ್ಟಿಗೆ ಕೇಳಲ್ಲ, ಎಷ್ಟು? 95,000ಗೆ ಕೊಡ್ತೀನಿ ಬನ್ನಿ. 95,000ಕ್ಕೆ 95,000 ಫ್ರೆಶ್ FC, ಇನ್ಶೂರೆನ್ಸ್ ಇನ್ಕ್ಲೂಡೆಡ್ 95,000 ಕೊಡ್ತೀನಿ ಬನ್ನಿ. ಓಕೆ, ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಸರ್. ಸಿಟಿ ಓಡಾಡೋಕೆ ಗಾಡಿ ಬೇಕು ಅಂತಾರೆ. ಹೋಂಡಾ ಸಿಟಿ ನಿಮ್ಮ ಹತ್ರ ಇರೋದು. ಎರಡನೇ ಗಾಡಿ ತೋರಿಸಿರೋದು ಸರ್. ಹೌದು, 3 ಗಾಡಿ ಇದೆ ಆಕ್ಚುಲಿ. ಹಿಂದ್ಗಡೆ ಒಂದು ಗಾಡಿ ಇದೆ, ಕಲರ್ ಆಪ್ಷನ್ ಅಲ್ಲೂ ಇದೆ ಅಂತ ಹೇಳ್ಬೋದು. ಯಾವ ಮಾಡಲ್ ಸರ್ ಇದು? 2011 ಮಾಡೆಲ್ ಸರ್. ಹೋಂಡಾ ಸಿಟಿ ಎಸ್ ಇದು ಟಾಪ್ ಅಂಡ್ ಮಾಡೆಲ್. ಏನ್ ಹೇಳಿ, ಟಾಪ್ ಅಂಡ್ ಮಾಡೆಲ್. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯಾಗ್ವಿಲ್ ABS ಬ್ರೇಕ್ ಬರುತ್ತೆ ಸರ್. ಓಕೆ, ಅಂಡ್ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಫ್ಯಾಬ್ರಿಕ್ ಬರುತ್ತೆ ನೋಡಬಹುದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ 2 ಬರುತ್ತಾ ಸರ್? ಹೌದು ಸರ್. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸಿದೀನಿ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ರೆಕಾರ್ಡೆಡ್ ಸರ್? ಎಷ್ಟು ಓಡಿದೆ ಸರ್? 88 ಓಡಿದೆ ಸರ್. ಮೇಂಟೈನ್ ಆಗಿದೆ ಸರ್. ರೆಕಾರ್ಡೆಡ್ ಅಂತ ಹೇಳಲ್ಲ, ಮೇಂಟೈನ್ ಆಗಿದೆ ಸರ್ ಗಾಡಿ. ಪ್ರೈಸಿಂಗ್ ಸರ್ 3,60,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 3,60,000 ನೆಗೋಷಿಯೇಟ್. 3,50,000 ಆಗ್ಬೋದಾ ಸರ್? ಮಾಡ್ಕೊಡೋಣ ಬನ್ನಿ ಸರ್. ನೆಕ್ಸ್ಟ್ ಗಾಡಿ ಕಲರ್ ಅಲ್ಲಿ ಬೇಕಂದ್ರೆ ಮತ್ತೊಂದು ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ ತಿಳ್ಕೊಳ್ಳಕ್ಕೆ, ಓಡಿಸಕ್ಕೆ, ಟ್ರಾಫಿಕ್ ನಲ್ಲಿ, ಬೆಂಗಳೂರಿನಲ್ಲಿ ಈ ತರ ಟ್ರಾಫಿಕ್ ಗೆ ಓಡಿಸಕ್ಕೆ ಇದು ಬಂದು ಆಟೋಮೆಟಿಕ್ ಗಾಡಿ. ಏನ್ ಹೇಳಿ, ಹೋಂಡಾ ಸಿಟಿ ಆಟೋಮೆಟಿಕ್ 2010 ಸಿಂಗಲ್ ಓನರ್ ಗಾಡಿ. ಓಡಿರೋದು ಸರ್ ಇದು 72,000 ಓಡಿದೆ ಸರ್. 2010 ವಿತ್ ಮ್ಯಾಗ್ವಿಲ್ಸ್ ಬರುತ್ತೆ. ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಸರ್? ಆಟೋಮೆಟಿಕ್ V ವೇರಿಯಂಟ್ ಇದು. V ವರ್ಷನ್ ಆಗಿರುತ್ತೆ ನಿಮ್ಗೆ. ಅಂಡ್ ಆಟೋಮೆಟಿಕಲಿ ಮೈಲೇಜ್ ಒಂದು 14 ಬರುತ್ತಾ ಸರ್? ಬರುತ್ತೆ ಸರ್, 14 ಬರುತ್ತೆ. ಅಂಡ್ ಪ್ರೈಸಿಂಗ್ ವಿತ್ ಸನ್ ರೂಫ್ ಬರುತ್ತೆ ನಿಮ್ಗೆ. ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ ನೋಡಬಹುದು. ಅಂಡ್ ಇವಾಗ ನೈಟ್ ಅಲ್ಲಿ ಸನ್ ರೂಫ್ ಗಾಡಿ ಇದ್ರೆ ಒಂದು ಮಜಾನೇ ಬೇರೆ. ಮಕ್ಕಳು ಅಪ್ಪ ಸನ್ ರೂಫ್ ಓಪನ್ ಮಾಡಿ ಅದು ಡಿಫ್ರೆಂಟ್ ವೈಬ್ ಇರುತ್ತೆ ಬರುತ್ತೆ. ಹೌದು. ಅಂಡ್ ಪ್ರೈಸಿಂಗ್ ಸರ್ ಇದಕ್ಕೆ ಸರ್ ಇದು 3,70,000 ಹೇಳ್ತಾ ಇದೀನಿ. ನೆಗೋಷಿಯೇಟ್ ಮಾಡ್ಕೊಳ್ಳೋಣ ಬನ್ನಿ. 3,70,000ಕ್ಕೆ ಸನ್ ರೂಫ್ ಗಾಡಿ, ಫುಲ್ಲಿ ಟಾಪ್ ಅಂಡ್ ಗಾಡಿ ವಿತ್ ಮ್ಯಾಗ್ವಿಲ್, ಆಟೋಮೆಟಿಕ್ ವೇರಿಯಂಟ್ 14 ಆರಾಮಾಗಿ ಬರುತ್ತೆ. ಹೋಂಡಾ ಸಿಟಿ ಲೋಡ್ ಅವ್ರಿಗೆ ಒಂದು ಗಾಡಿ ಅಂತ ಹೇಳ್ತಿದ್ದೀನಿ. ಅಂಡ್ ಲೋನ್ ಹೋಗೋದಾರೆ ಆಗುತ್ತಾ ಸರ್ ಇದ್ರ ಮೇಲೆ ಲೋನು? ಸರ್ ಸಿಬಿಲ್ ಚೆನ್ನಾಗಿದ್ರೆ ಅರ್ಧ ಲೋನ್ ಮಾಡಿಸ್ಕೊಡ್ತೀನಿ ಬನ್ನಿ. ಓಕೆ, 50% ಲೋನ್ ಆಗುತ್ತೆ. 50% ಲೋನ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಗಾಡಿ ಹೋಗೋದಾರೆ ವೋಲ್ಕ್ಸ್ವ್ಯಾಗನ್ ಪೋಲೋನಾ? ಇಲ್ಲ, ಪುಂಟೋ. 2 ಪುಂಟೋಗಳು ಇರೋದು. 2 ರೆಡ್ ಕಲರ್, ಜರ್ಮನ್ ರೆಡ್ ಅಲ್ಲಿ. ಪೆಟ್ರೋಲಾ ಡೀಸೆಲ್? 2 ಡೀಸೆಲ್, 2 ಪೆಟ್ರೋಲಾ? ಯಾವುದು ಸರ್? ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ನಿಲ್ಸಿದ್ರೆ ಪೆಟ್ರೋಲ್ ಕೇಳ್ತಾರೆ, ಪೆಟ್ರೋಲ್ ನಿಲ್ಸಿದ್ರೆ ಡೀಸೆಲ್ ಕೇಳ್ತಾರೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಪೆಟ್ರೋಲ್ ನಿಲ್ಸಿದೀವಿ, ಡೀಸೆಲ್ ನಿಲ್ಸಿದ್ವಿ. 2010 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು. ಆಫ್ಟರ್ ಮಾರ್ಕೆಟ್ 4 ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನೋಡಿ ಸರ್.
ಅಂಡ್ ಮೈಲೇಜ್ ಹೋಗೋದಾರೆ ಸರ್ ಸರ್ ನೋಡಿ, ಪೆಟ್ರೋಲ್ ಗೆ ಹೋದ್ರೆ ನಿಮ್ಗೆ 15 to 16 ಮೈಲೇಜ್ ಬರುತ್ತೆ, ಡೀಸೆಲ್ ಗೆ ಹೋದ್ರೆ ನಿಮ್ದು 18 to 20 ಮೈಲೇಜ್ ಹೋಗುತ್ತೆ ಸರ್. ಓಕೆ, ಗಾಡಿ ಕಲರ್ ಅಲ್ಲಿ ಒಂದೇ ಕಲರ್ ಅಲ್ಲಿ ಎರಡು ಆಪ್ಷನ್ ಸಿಗುತ್ತೆ, ಬಟ್ ಇದು ಡುವಲ್ ಟೋನ್ ಅಲ್ಲಿ ಬರುತ್ತೆ ನಿಮ್ಗೆ. ಇದರದ್ದು ಪ್ರೈಸಿಂಗ್ ಸರ್ ಇದು 1,75,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡೋಣ ಬನ್ನಿ ಸರ್. 1,75,000 ಗೆ ಪೆಟ್ರೋಲ್ ವೇರಿಯಂಟ್ ಫಿಯಟ್ ಪುಂಟೋ ಬೇಕಂತ ನಿಮ್ಗೆ ಸಿಗ್ತಿರೋದು. ಡೀಸೆಲ್ ಬೇಕು ಅಂತನೋರ್ಗೆ ಮೈಲೇಜ್ ಅಲ್ಲಿ 20 more than 20 ಬರುತ್ತೆ, 20+ ಮೈಲೇಜ್ ಬರುತ್ತೆ. ಯಾವ ಮಾಡಲ್ ಸರ್ ಇದು? 2014 ಮಾಡೆಲ್, ಇದು ಥರ್ಡ್ ಓನರ್ ಆಗಿದೆ ಗಾಡಿ. ಓಕೆ, ಆಫ್ಟರ್ ಮಾರ್ಕೆಟ್ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಇಂಟೀರಿಯರ್ ತೋರಿಸಿ, ಟಚ್ ಸ್ಕ್ರೀನ್ ಡಿಸ್ಪ್ಲೇ ಎಲ್ಲ ಇದೆ ಸರ್. ಓಕೆ, ಅಂಡ್ ಇಂಟೀರಿಯರ್ ಇದು ಗಾಡಿದು ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ ಅಂತ. ಅಂಡ್ ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್, ನಿಮಗೆ ಬಿಟ್ಟಿದ್ದೀನಿ ಆಪ್ಷನ್. ಪ್ರೈಸಿಂಗ್ ಅಲ್ಲಿ ಸರ್ ಇದಕ್ಕೆ ಸರ್ ಇದು 2,35,000 ಹೇಳ್ತಾ ಇದೀನಿ ಸರ್, ಬನ್ನಿ ಮುಂದೆ ನೆಗೋಷಿಯೇಟ್ ಮಾಡ್ಕೊಡೋಣ. 2,35,000ಕ್ಕೆ ಈ ಗಾಡಿ ಬೇಕಾ? 1,75,000ಗೆ ಇದ್ ಗಾಡಿ ಬೇಕಾ ಸರ್? ಓಕೆ, ನೆಕ್ಸ್ಟ್ ಗಾಡಿ ಹೋಗೋದ್ರೆ ದೊಡ್ಡ ಗಾಡಿ ನೋಡೋರಿಗೆ ಎರಡನೇ ದೊಡ್ಡ ಗಾಡಿ ತೋರಿಸಿರೋದು XUV 500 ಸರ್. ಯಾವ ವೇರಿಯಂಟ್ ಸರ್ ಇದು? W8 ವೇರಿಯಂಟ್, 2013 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ABS ಬ್ರೇಕು ಎಲ್ಲ ಬರುತ್ತೆ, ಫುಲ್ ಲೋಡೆಡ್ ಗಾಡಿ ಇದು. ಓಕೆ, ಅಂಡ್ ಇದು ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ? 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಬರುತ್ತೆ. ಓಡಿರೋದು ಸರ್ ಇದು 1,28,000 ನೋಡಿದೆ ಸರ್. 1,28,000ಕ್ಕೆ. ಅಂಡ್ ಇದಕ್ಕೆ ಏನಾದ್ರು ಆಫರ್ ಇಡ್ತಿದ್ದೀರಾ ಸರ್? ಸರ್ ಖಂಡಿತ, ಇದಕ್ಕೆ ಎಂತ ಆಫರ್ ಇಕ್ಕಿದೀವಿ ಅಂದ್ರೆ, ಕರ್ನಾಟಕ ಸರ್ಕಾರ ಆಫರ್ ಕೊಡ್ತಾ ಇದೆ. ಅದ್ ಕರ್ನಾಟಕ ಸರ್ಕಾರ ಆಫರ್ ಬಿಟ್ರೆ ಇಲ್ಲಿ ಭಾರತ್ ಕಾರ್ಸ್ ಬರೀ ಆಫರ್ ಕೊಡ್ತಾ ಇರೋದು. ಬಂಪರ್ ಆಫರ್ ಕೊಡ್ತೀನಿ ಇದಕ್ಕೆ. ಗಾಡಿ ತಗೊಂಡ್ರೆ ಗಾಡಿ ಫ್ರೀ ಕೊಡ್ತೀನಿ ಸರ್. ಮುಂದೆ ಬನ್ನಿ ಮಾತಾಡೋಣ. ಗಾಡಿ ತಗೊಂಡ್ರೆ ಗಾಡಿ ಫ್ರೀ ಮಾಡಿಸ್ಕೊಡ್ತೀನಿ ಬನ್ನಿ. ಈ ಗಾಡಿ ತಗೊಂಡ್ರೆ ಇನ್ನೊಂದು ಗಾಡಿ ಫ್ರೀ ಖಂಡಿತ ಮಾಡ್ಕೊಡ್ತೀನಿ ಸರ್. ಪ್ರೈಸಿಂಗ್ ಅಲ್ಲಿ ಸರ್? ಸರ್ 7,55,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 7,55,000ಕ್ಕೆ ಈ ಗಾಡಿ ಜೊತೆ ಇನ್ನೊಂದು ಗಾಡಿ ಫ್ರೀ ಆಗಿದೆ. ಖಂಡಿತ ಮಾಡ್ಕೊಡ್ತೀನಿ. ಇಲ್ಲ ನಮ್ಗೆ ಇದೊಂದೇ ಗಾಡಿ ಬೇಕು ಅಂತಂದ್ರೆ ಅದಕ್ಕೆ ಆಫರ್ ಮಾಡ್ಕೊಡ್ತೀನಿ ಸರ್, ಬನ್ನಿ ಶೋರೂಮ್ ಬರ್ಬೇಕು. ಖಂಡಿತ ಕುತ್ಕೊಂಡು ಮಾತಾಡೋಣ. ಒಂದೇ ಗಾಡಿ ಬೇಕಂದ್ರೆ ಒಂದೇ ಗಾಡಿ ಕೊಡ್ತೀನಿ. ಇಲ್ಲ ನನ್ ಆಫರ್ ನಲ್ಲಿ ಬೇಕಂದ್ರೆ ಆಫರ್, ಬಂಪರ್ ಆಫರ್ ನಲ್ಲಿ ಕೊಡ್ತೀನಿ. ಸಾಕೆ, ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್ ಯಾವ್ದು ಸರ್? i10 ಸ್ಪೋರ್ಟ್ಸ್, ಇದು ಸ್ಪೋರ್ಟ್ಸ್ ವೇರಿಯಂಟ್. ಕಪಾಟೋ ಇಂಜಿನ್ ಬರುತ್ತೆ ನೋಡಬಹುದು ನಿಮ್ಗೆ. ಅಂಡ್ ಫ್ಯಾಬ್ರಿಕ್ ಪ್ಲಸ್ ಲೆದರ್ಸ್ ಬರುತ್ತೆ ಇಂಟೀರಿಯರ್. ಅಂಡ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಇಂಟೀರಿಯರ್ ಹೋಗೋದ್ರೆ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪನಿಯಿಂದಾನೆ ಬಂದಿರೋದು. ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ ಇವರು. ಅಂಡ್ ಓಡಿರೋದು ಸರ್ ಇದು? ಸರ್ 94,000 ನೋಡಿದೆ ಸರ್. 94,000 ಓಡಿರೋದು. ಓನರು ಥರ್ಡ್ ಓನರ್ ಆಗಿದೆ. 2011 ಥರ್ಡ್ ಓನರ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್, ಕೆಪಾಟೋ ಇಂಜಿನ್, VVT ಅಂತಾರೆ ಇದಕ್ಕೆ. ಏನ್ ಹೇಳಿ? VVT ಮೈಲೇಜ್ ಗಾಡಿ. ಒಳಗಡೆ ಕೂತ್ಕೊಂಡ್ರೆ ಆಚೆಗಡೆದು ಏನು ಕೇಳಿಸಲ್ಲ, ಆ ಕಂಡೀಷನ್ ಇದೆ ಗಾಡಿ. ಓಕೆ, ಅಂಡ್ ಪ್ರೈಸಿಂಗ್ ಸರ್? 2,58,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,58,000ಕ್ಕೆ ನಿಮ್ಗೆ ಈ ಗಾಡಿ ಸಿಗಿರುತ್ತೆ. ಕಪಾಟೋ ಇಂಜಿನ್, i10 ಹುಡ್ಕೋರಿಗೆ ಇದ್ರ ಮೇಲೆ ನೆಗೋಷಿಯೇಟ್ ಆಗುತ್ತಾ ಸರ್? ಹೆಂಗೆ? ಖಂಡಿತ ಮಾಡ್ಕೊಡೋಣ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದ್ರೆ ಹೋಂಡಾ ಸಿವಿಕ್ ಅಲ್ವಾ? ಹೌದು ಸರ್. ಸಿವಿಕ್ ಸಿಟಿ ಹುಡುಗರು ಹುಡುಕ್ತಾ ಹೋದಾರೆ ಸರ್. ಅದ್ನಲ್ಲಿ ನೋಡಿ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ನೋಡಿ, 2006 ಮಾಡೆಲ್, ಸೆಕೆಂಡ್ ಓನರ್. ಏನ್ ಹೇಳಿ? ಸೆಕೆಂಡ್ ಓನರ್ ಹೋಂಡಾ ಸಿವಿಕ್ ಬೇಕು ಅಂದ್ರೆ ಹುಡ್ಕೊಂಡು ಬರ್ತಾವ್ರೆ. ಬನ್ನಿ ಸರ್, ಭಾರತ್ ಕಾರ್ಸ್ ನಲ್ಲಿ ಹೋಂಡಾ ಸಿವಿಕ್ ಇದೆ. ಆಫ್ಟರ್ ಮಾರ್ಕೆಟ್ ಫ್ರೆಶ್ ಇನ್ಶೂರೆನ್ಸ್ ಮಾಡಿಕೊಡ್ತೀನಿ ಬನ್ನಿ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ಯಾವ ತರ ಬರುತ್ತೆ ನೋಡ್ಬೋದು ಇಂಟೀರಿಯರ್. ಅಂಡ್ ಆಫ್ಟರ್ ಮಾರ್ಕೆಟ್ ಮ್ಯಾಕ್ಸ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಯೂತ್ಗೆ ಒಂದು ಹೇಳಿ ಮಾಡಿಸಿದ ಗಾಡಿ ಅಂತ ಹೇಳ್ತಿದ್ದೀನಿ. ಅಂಡ್ ಪ್ರೈಸಿಂಗ್ ಅಲ್ಲಿ ಸರ್? ಸರ್ 2,50,000 ಹೇಳ್ತಾ ಇದ್ದೀನಿ ಸರ್. ಇನ್ನ ನೆಗೋಷಿಯೇಟ್ ಮಾಡ್ಕೊಳೋಣ ಸರ್. 2,50,000 ನೆಗೋಷಿಯಬಲ್ ಪ್ರೈಸ್. ಖಂಡಿತ. ನಿಮ್ ಕಡೆಯಿಂದ ಬಂದ್ರಿ ಎಲ್ಲಾರು 5,000 ಅಂತಾರೆ. ಬನ್ನಿ ಸರ್, ನಿಮ್ ಕಡೆಯಿಂದ ಬಂದು 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬನ್ನಿ. ಶೋರ್. ಹಾಗೆ ನೆಕ್ಸ್ಟ್ ಚವರ್ಲೆಟ್ ಅಲ್ಲಿ ಸರ್? ಐವಿಯೋ LT, ಇದು ಟಾಪ್ ಎಂಡ್, 2010 ಸಿಂಗಲ್ ಓನರ್ ಗಾಡಿ. ಏನ್ ಹೇಳಿ? ಸಿಂಗಲ್ ಓನರ್ ಗಾಡಿ. 72,000 ನೋಡಿದೆ ಅಷ್ಟೇ. ರೆಕಾರ್ಡೆಡ್ ಕೊಡ್ತೀನಿ ಸರ್. ಪ್ರೈಸಿಂಗ್ ಸರ್ 1,65,000 ನೆಗೋಷಿಯೇಟ್ ಮಾಡ್ಕೊಡೋಣ ಬನ್ನಿ. 1,65,000ಕ್ಕೆ ಸಿಂಗಲ್ ಓನರ್. 72,000 ಓಡಿರೋ ಗಾಡಿ ನಿಮ್ಗೆ ಸಿಕ್ಕಿರೋದು. ಚವರ್ಲೆಟ್ ಆವಿಯೋ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್. ಇದ್ರಲ್ಲಿ ನೀವು ಏನೇನ್ ಬರುತ್ತೆ ಅದ್ ಕೇಳಿಲ್ಲ. ಏನೇನ್ ಬರುತ್ತೆ ಸರ್? 2 ಏರ್ ಬ್ಯಾಗು, 4 ಮ್ಯಾಗ್ವೀಲ್, ABS ಬ್ರೇಕ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಟಾಪ್ ಅಂಡ್ ಗಾಡಿನಲ್ಲಿ ಬರಲ್ಲ ಸ್ವಲ್ಪ. 1,65,000ಕ್ಕೆ ಫೈನಲ್. ಇನ್ನು ನೆಗೋಷಿಯೇಟ್ ಆಗುತ್ತೆ? ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಇಲ್ಲಿ ಬಂದೆ ಮೊದಲೇ ಮಾತಾಡಿದ್ರೆ 1,50,000 ಬಿಡ್ತೀನಿ ಬನ್ನಿ ಸರ್. ನೆಕ್ಸ್ಟ್ ಗಾಡಿ ಸರ್ ಶೆರ್ವಲೆಟ್ ಬೀಟ್ LT. ಮೈಲೇಜ್ ಬೇಕು ಅಂತಾರೆ. 24 ಮೈಲೇಜ್ ಬರುತ್ತೆ. ಎಷ್ಟು ಹೇಳಿ? 24. ಡೀಸೆಲ್ ಗಾಡಿ, 2013 ಸೆಕೆಂಡ್ ಓನರ್ ನಲ್ಲಿ ಇದೆ. ರೈಟ್ ಕೇಳಲ್ಲ ಇದಕ್ಕೆ. ಎಷ್ಟಾಗುತ್ತೆ ಸರ್ ರೇಟು? ಸರ್ ಬಜಾರ್ ನಲ್ಲಿ ಪೂರ್ತಿ ಬಜಾರ್ ಸುರ್ಕೊಂಡ್ ಬನ್ನಿ. 1,60,000 ಕೊಡ್ತೀನಿ. ಎಷ್ಟು ಕೇಳಿ? 1,60,000ಕ್ಕೆ. 1,60,000 ಶೆರ್ವಲೆಟ್ LT ಟಾಪ್ ಎಂಡ್ ಮಾಡೆಲ್. ಅದು ಡೀಸೆಲ್ ಪ್ಲಸ್ 25 ಮೈಲೇಜ್, ಡೀಸೆಲ್ ವೇರಿಯಂಟ್. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದಾದ್ರೆ ಸರ್?
ಸರ್ ಸ್ಯಾಂಡ್ರೋ ಜಿಂಕ್ ಇದು ಏನ್ ಹೇಳಿ ಸ್ಯಾಂಡ್ರೋ ಜಿಂಕ್ ಇದು ಬನ್ನಿ 2009 ಓನರ್ ಜಾಸ್ತಿ ಆಗಿದೆ ಬಟ್ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಬಜಾರ್ ನಲ್ಲಿ ನೀವು ನೋಡ್ಕೊಂಡು ಬರ್ಬೇಕು ಆ ಪ್ರೈಸ್ ಎಲ್ಲೂ ಸಿಗಲ್ಲ ಆ ಪ್ರೈಸ್ ಗೆ ಕೊಡ್ತೀನಿ ಸರ್ ಪ್ರೈಸಿಂಗ್ ಅಂತ ಏನ್ ಹೇಳ್ತಿದ್ರ ಸರ್ 1,65,000 ನೆಗೋಷಿಯೇಟ್ ಮಾಡ್ಕೊಡೋಣ ಸರ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ವಿತ್ ಬ್ರ್ಯಾಂಡ್ ನ್ಯೂ 4 ಟೈರ್ ಇದಾವೆ ಸರ್ ತೋರಿಸಿ